ಒಬ್ಬ ಯೂನಿಫಾರ್ಮ್ನಲ್ಲಿರುವಂಥ ಆಫೀಸರ್ ಮೇಲೆ ಕೈ ಮಾಡಿದ್ರೆ ಅಥವಾ ಅಪಮಾನಿಸಿದರೆ ಅದು ಕರ್ತವ್ಯಕ್ಕೆ ದ್ರೋಹವನ್ನು ಬಗೆದಂಗಿರುತ್ತೆ. ಅಂದರೆ ಅವರಿಗೆ ಅಡ್ಡಿಪಡಿಸ್ದಂಗಿರುತ್ತೆ. ಈ ಅಡ್ಡಿಪಡಿಸುವಂಥ ಕೆಲಸ ಯಾರಾದರೂ ಸಾರ್ವಜನಿಕರು ಮಾಡಿದರೆ ಅಂಥವರಿಗೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ನಡೆಯುತ್ತೆ. ಅದೇ ಒಬ್ಬ ಆಫೀಸರ್ ಯೂನಿಫಾರ್ಮ್ನಲ್ಲಿರಬೇಕಾದ್ರೆ, ಆನ್ ಡ್ಯೂಟಿಯಲ್ಲಿರಬೇಕಾದ್ರೆ ಅವರ ಮೇಲೆ ಕೈ ಮಾಡಕ್ಕೆ ಹೋಗಿದ್ದಾದಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಕೇಸ್ ಹಾಕಬೇಕಾ ಹಾಕಬಾರ್ದಾ? ಅಂಥವರನ್ನು ಸುಮ್ಮನೆ ಬಿಡಬೇಕಾ? ಈಗ ಸ್ವತಃ ಮುಖ್ಯಮಂತ್ರಿಗಳು ಈ ದ್ರೋಹವನ್ನು ಮಾಡಿದರು. ಇದು ಕಳೆದ ಏಪ್ರಿಲ್ನಲ್ಲಿ ನಡೆದಂಥ ಘಟನೆ. ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಬಿಜೆಪಿಗರು ಹೋಗಿ ಪ್ರೊಟೆಸ್ಟ್ ಮಾಡಿದ್ದಕ್ಕೋಸ್ಕರ, ಧಿಕ್ಕಾರವನ್ನು ಕೂಗಿದ್ದಕ್ಕೋಸ್ಕರ ಇವ್ರನ್ನ ಕರೆದು ಬಿಟ್ಟು ವೇದಿಕೆ ಮೇಲೆ ಕೈಯನ್ನು ಮಾಡ್ತಾರೆ. ಅದಾದ ನಂತರ ಪಾಪ ಒಳ್ಳೆಯ ಹೆಸರಿದೆ ಅವರಿಗೆ, ಧಾರವಾಡದಲ್ಲಿ ಒಳ್ಳೆಯ ಹೆಸರಿದೆ ಅವರಿಗೆ. ಧಾರವಾಡದಲ್ಲಿದ್ದಂಥವ್ರು ನಂಗೆ ಗೊತ್ತು, ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಈ ವ್ಯಕ್ತಿಯ ಬಗ್ಗೆ ಈ ರೀತಿಯಾಗಿ ಮಾಡಿದ ನಂತರ ಅವರು ಸ್ವಯಂ ನಿವೃತ್ತಿಗೆ ಕೇಳ್ತಾರೆ. ಮುಖ್ಯಮಂತ್ರಿ ಅವ್ರನ್ನ ಕರೆದುಬಿಟ್ಟು ಈಗ ತೊಟ್ಲು ಚೂಟು ತೊಟ್ಲು ತೂಗುವಂಥ ಕೆಲಸ ಮಾಡಿಕೊಂಡು ಪಾಪ ಅವ್ರಿಗೆ ಅಷ್ಟೊಂದು ನೋವು ಮಾಡಿದರು. ಈಗ ಏನಾಯ್ತು ಈ ಪ್ರಕರಣ? ನಿಜವಾಗಿಯೂ ಕೂಡ ಅವ್ರು ಕೆಲಸಕ್ಕೆ ಹೋಗ್ತಾರಾ ಅಥವಾ ನಿವೃತ್ತಿನೇ ತಗೊಳ್ತಾರಾ? ಸ್ಟೋರಿ ನೋಡಿ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವಮಾನ, ಎಎಸ್ಪಿ ನಾರಾಯಣ ಭರಮಣಿ ರಾಜೀನಾಮೆ ವಿವಾದ, ಕರ್ತವ್ಯಕ್ಕೆ ಹಾಜರಾದ ಎಎಸ್ಪಿ ಭರಮಣಿ. ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭದ್ರತಾ ವೈಫಲ್ಯಕ್ಕೆ ಸಂಬಂಧಿಸಿದಂತೆ ಕರ್ತವ್ಯದಲ್ಲಿದ್ದ ಎಎಸ್ಪಿ ನಾರಾಯಣ ಭರಮಣಿ ಅವರನ್ನ ಸಿಎಂ ಸಿದ್ದರಾಮಯ್ಯ ವೇದಿಕೆ ಮೇಲೆ ಅವಮಾನಿಸಿದ್ರು. ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲು ಪ್ರತಿಭಟನಾಕಾರರಿಗೆ ಯಾಕೆ ಅವಕಾಶ ಕೊಟ್ರಿ ಅಂತ ಸಾರ್ವಜನಿಕವಾಗಿ ಪ್ರಶ್ನಿಸಿ ಹೊಡೆಯಲು ಕೈ ಎತ್ತಿದ್ರು. ಇದರಿಂದ ಎಎಸ್ಪಿ ಸಾರ್ವಜನಿಕವಾಗಿ ಮುಜುಗರಕ್ಕೊಳಗಾಗಿದ್ರು. ಅಲ್ಲದೆ ಸ್ವಯಂ ನಿವೃತ್ತಿಗೂ ಭರಮಣಿ ಮುಂದಾಗಿದ್ರು. ಈ ವಿಚಾರ ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿತ್ತು. ಇದರ ಬೆನ್ನಲ್ಲೇ ಎಎಸ್ಪಿ ನಾರಾಯಣ ಭರಮಣಿ ಅವರನ್ನ ಸರ್ಕಾರ ಸಮಾಧಾನಪಡಿಸಿದ್ದು ಮತ್ತೆ ಕರ್ತವ್ಯಕ್ಕೆ ವಾಪಸ್ಸಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರ ಮನವೊಲಿಕೆ ಸಕ್ಸಸ್. ನಾನು ಕೆಲಸಕ್ಕೆ ಹಾಜರಾಗಿದ್ದೇನೆ ಎಂದ ಭರಮಣಿ. ಎಸ್, ಅಂದು ಅವಮಾನಿಸಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಎಎಸ್ಪಿ ನಾರಾಯಣ ಭರಮಣಿ ಅವರನ್ನ ಸಮಾಧಾನಪಡಿಸಿದ್ದಾರೆ. ಹೀಗಾಗಿ ಭರಮಣಿ ಅವರು ಇಂದು ಕೆಲಸಕ್ಕೆ ಹಾಜರಾಗಿದ್ದಾರೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇದ್ದೇನೆ. ನನ್ನ ಭಾವನೆಗಳನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ಹಿರಿಯ ಅಧಿಕಾರಿಗಳು, ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವರು ನನ್ನ ಬಳಿ ಮಾತನಾಡಿದ್ದಾರೆ. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗಿದ್ದೇನೆ. ನನ್ನ ರಾಜೀನಾಮೆ ಅಂಗೀಕಾರ ವಿಚಾರ ಸರ್ಕಾರ ನಿರ್ಧರಿಸುತ್ತೆ ಅಂತ ತಿಳಿಸಿದ್ದಾರೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಂದು ಬೃಹತ್ ವೇದಿಕೆಯ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಧಾರವಾಡದ ಎಎಸ್ಪಿ ನಾರಾಯಣ ಭರಮಣಿ ಅವರ ಮೇಲೆ ಕೈ ಮಾಡಿರ್ತಾರೆ. ಅದಕ್ಕೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ಈ ಒಂದು ನಡೆಗೆ ಮನನೊಂದು ಏನು ಎಎಸ್ಪಿ ಭರಮಣಿಯವರು ರಾಜೀನಾಮೆ ಕೂಡ ಏನಂತಿದ್ರೆ ಕೊಟ್ಟಿದ್ದರು. ಆದರೆ ಈಗ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವರು, ಮೇಲಾಧಿಕಾರಿಗಳು ಎಲ್ಲರೂ ಸೇರಿ ಅವರ ಮನವೊಲಿಸುವಂಥ ಕೆಲಸ ಕೂಡ ಮಾಡಿರುವಂಥದ್ದು. ಇವತ್ತು ನಾರಾಯಣ ಭರಮಣಿ ಮತ್ತೆ ತಮ್ಮ ಕೆಲಸಕ್ಕೆ ಹಾಜರಾಗಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅವರು ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡೆಯುತ್ತಾರೆ ಅನ್ನೋಂಥದ್ದು ಕಾದು ನೋಡಬೇಕಾಗಿರುವಂಥದ್ದು. ಸ್ವಯಂ ನಿವೃತ್ತಿಗೆ ಎಎಸ್ಪಿ ಕೊಟ್ಟ ಕಾರಣವೇನು? ಸಿಎಂ ಕಾರ್ಯಕ್ರಮದಲ್ಲಿ ಮಹಿಳೆಯರಿಂದ ಕಪ್ಪು ಬಾವುಟ. ಸಿಎಂ ಭಾಷಣ ನಿಲ್ಲಿಸಿ ಬಾರಯ್ಯ ಎಸ್ಪಿ ಅಂದ್ರು. ಬೇರೊಬ್ಬ ಎಸ್ಪಿ ಮಟ್ಟದ ಅಧಿಕಾರಿ ಉಸ್ತುವಾರಿಯಲ್ಲಿದ್ರು. ಯಾರೂ ಇಲ್ಲದಿದ್ರಿಂದ ನಾನು ಓಡ್ ಹೋದೆ. ಸಿಎಂ ಕೈ ಎತ್ತಿ ನನಗೆ ಕಪಾಳ ಮೋಕ್ಷಕ್ಕೆ ಮುಂದಾದ್ರು. ನಾನು ಹಿಂದೆ ಸರಿದು ಕಪಾಳ ಮೋಕ್ಷದಿಂದ ಪಾರಾದೆ. ಅವಮಾನವಾದರೂ ನಾನು ಮರು ಮಾತನಾಡಲಿಲ್ಲ. ಮನೆಗೆ ಹೋದಾಗ ಮೌನ ಆವರಿಸಿತ್ತು. ಹೆಂಡತಿ ಮಕ್ಕಳ ದುಃಖ ಕಟ್ಟೆ ಹೊಡೆದಿತ್ತು. ಹಿತೈಷಿಗಳಿಂದ ಬಂದ ಕರೆಗೆ ಉತ್ತರಿಸಲಾಗದೆ ದುಃಖಿತನಾದೆ. ನಮ್ಮ ಕುಟುಂಬ ಮನೋವ್ಯಾಕುಲತೆಗೆ ಒಳಗಾಯಿತು. ನನ್ನ ಇಲಾಖೆಯವರು ನೈತಿಕ ಬೆಂಬಲ ಕೂಡ ವ್ಯಕ್ತಪಡಿಸಲಿಲ್ಲ. ನನ್ನನ್ನು ಸಂತೈಸುವ ಕೆಲಸ ಕೂಡ ಮಾಡಲಿಲ್ಲ. ಸಭೆ, ಸಮಾರಂಭ, ಕಚೇರಿಯಲ್ಲೂ ಇದೇ ಸುದ್ದಿ. ಇದರಿಂದ ನಾನು ಇನ್ನಷ್ಟು ವಿಚಲಿತನಾಗಿ ಬಿಟ್ಟೆ. ಮುಖ್ಯಮಂತ್ರಿಗಳ ವರ್ತನೆಯಿಂದ ಆತ್ಮಸ್ಥೈರ್ಯ ಕುಗ್ಗಿದೆ. ಮುಖ್ಯಮಂತ್ರಿಗಳ ವರ್ತನೆಯಿಂದ ಬೇಸರಗೊಂಡಿದ್ದೇನೆ. ನಾನು ಮಾಡದ ತಪ್ಪಿಗೆ ಅಪಮಾನಕ್ಕೊಳಗಾಗಿದ್ದೇನೆ. ಸಾರ್ವಜನಿಕ ನಿಂದನೆಯಿಂದ ಬೇಸರಗೊಂಡಿದ್ದೇನೆ. ಅನ್ಯ ಮಾರ್ಗವಿಲ್ಲದೆ ವಿಆರ್ಎಸ್ ಅರ್ಜಿ ಸಲ್ಲಿಸ್ತಾ ಇದ್ದೇನೆ. ಇದನ್ನು ಅಂಗೀಕರಿಸಿ ಸೇವೆಯಿಂದ ಮುಕ್ತಿಗೊಳಿಸಿ ಅಂತ ಸರ್ಕಾರವನ್ನ ಕೋರಿದ್ದಾರೆ. ಎಎಸ್ಪಿ ಭರಮಣಿ ರಾಜೀನಾಮೆ ವಾಪಸ್ಗೆ ಡೆಡ್ಲೈನ್. ಜುಲೈ 6ರ ಒಳಗೆ ರಾಜೀನಾಮೆ ವಾಪಸ್ ಪಡಿಬೇಕು. ನಾರಾಯಣ ಭರಮಣಿ ಅವರ ಸ್ವಯಂ ನಿವೃತ್ತಿ ಪ್ರಸ್ತಾಪವನ್ನು ಅಂಗೀಕರಿಸಲು ಗೃಹ ಇಲಾಖೆ ಗಡುವು ನಿಗದಿ ಮಾಡಿದೆ. ಸ್ವಯಂ ನಿವೃತ್ತಿಗೆ ಮುಂದಾಗಿರುವ ಭರಮಣಿಯವರ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಬಾರದು ಎಂಬ ಒತ್ತಾಯಗಳು ಕೇಳಿ ಬರ್ತಿರುವಾಗಲೇ ಗೃಹ ಇಲಾಖೆ ಸ್ವಯಂ ನಿವೃತ್ತಿ ಅಂಗೀಕಾರಕ್ಕೆ ಜುಲೈ 6ರಂದು ಗಡುವು ನಿಗದಿ ಮಾಡಿದೆ ಅಂತ ಹೇಳಲಾಗಿದೆ. ಈ ಗಡುವಿನ ಒಳಗೆ ಭರಮಣಿಯವರು ತಮ್ಮ ಸ್ವಯಂ ನಿವೃತ್ತಿ ಪತ್ರವನ್ನು ವಾಪಸ್ ಪಡೆಯದಿದ್ರೆ ಅದನ್ನು ಅಂಗೀಕರಿಸಿ ಎಂಬ ಸೂಚನೆಯನ್ನು ಗೃಹ ಇಲಾಖೆ ನೀಡಿದೆ ಅಂತ ಮೂಲಗಳು ಹೇಳಿವೆ. ಮುಖ್ಯಮಂತ್ರಿಗಳಿಂದ ಸಾರ್ವಜನಿಕವಾಗಿ ಅವಮಾನಕ್ಕೆ ಒಳಗಾದಂತಹ ಎಎಸ್ಪಿ ನಾರಾಯಣ ಭರಮಣಿ ಅವರ ಸ್ವಯಂ ನಿವೃತ್ತಿ ನಿರ್ಧಾರದ ಪತ್ರವನ್ನು ಹಿಂಪಡೆಯೋದಕ್ಕೆ
ಗೃಹ ಇಲಾಖೆ 6ನೇ ತಾರೀಕಿನವರೆಗೂ ಗಡುವನ್ನು ಕೊಟ್ಟಿದೆ. ಇದೇ ತಿಂಗಳ 6ನೇ ತಾರೀಕಿನ ಒಳಗೆ ASP ತಮ್ಮ ಸ್ವಯಂ ರಾಜೀನಾಮೆಯ ಪತ್ರವನ್ನು ರಾಜೀನಾಮೆ ಕೊಡಬೇಕು ಇಲಾಖೆಗೆ ಅನ್ನೋ ಅವರ ನಿರ್ಧಾರದಿಂದ ಹಿಂದೆ ಸರಿಯದೆ ಹೋದಲ್ಲಿ ರಾಜೀನಾಮೆಯನ್ನು ಅಂಗೀಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮೌಖಿಕ ಸೂಚನೆಯನ್ನು ಕೊಟ್ಟಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ BJPಯ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಕಣಿಸಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭಾಷಣ ಮಾಡುವಂತಹ ಸಮಯಕ್ಕೆ BJPಯ ಕೆಲ ಮಹಿಳಾ ಮೋರ್ಚಾ ಸದಸ್ಯರು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿದರು. ಹೀಗಾಗಿ ಈ ಸಂದರ್ಭದಲ್ಲಿ ASPಯನ್ನು ಕರೆದು ಯಾರಲ್ಲಿ ಯಾರಯ್ಯ ಬಾ ಇಲ್ಲಿ ಅಂತೇಳಿ ಕರೆದು ಒಂದು ಹೆಜ್ಜೆ ಎಲ್ಲೋ ಒಂಥರ ಆವೇಶಭರಿತವಾಗಿ ಮುಖ್ಯಮಂತ್ರಿಗಳು ಹೊಡೆಯೋದಕ್ಕೆ ಹೋಗಿದ್ರು. ಅದಾದ ಬಳಿಕ ಇದು ಸಾಕಷ್ಟು ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಪ್ರಚಾರ ಪಡಿತು. ಆ ಸಂದರ್ಭದಲ್ಲಿ ಆ ಘಟನೆ ಏನಿದೆ, ಆ ಘಟನೆ ನನ್ನ ಮನಸ್ಸಿಗೆ ನೋವಾಗಿದೆ. ನಿಜಕ್ಕೂ ಆ ಘಟನೆಯಿಂದ ಇನ್ನೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ನನ್ನ ಕುಟುಂಬ ಅಂದಿನಿಂದ ಕಣ್ಣೀರಿನಲ್ಲಿ ಕೈ ತೊಳಿತಿದ್ದೀವಿ. ನಾನು ಸಾರ್ವಜನಿಕವಾಗಿ 34 ವರ್ಷಗಳಿಂದ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿದ್ದೀನಿ. ಈ ರೀತಿಯ ಅವಮಾನ ನಿಜಕ್ಕೂ ಸಹಿಸೋದಕ್ಕೆ ಅಸಾಧ್ಯ. ಈ ರೀತಿ ಘಟನೆ ಆದಮೇಲೂ ಕೂಡ ಸರ್ಕಾರದ ವತಿಯಿಂದ ಆಗಲಿ ಅಥವಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಯಾರೂ ಕೂಡ ನನ್ನನ್ನು ಸಂಪರ್ಕ ಮಾಡಿ ಸಾಂತ್ವನವನ್ನು ಹೇಳಲಿಲ್ಲ. ಹೀಗಾಗಿ ರಾಜೀನಾಮೆ ನಿರ್ಧಾರವನ್ನು ಮಾಡಿದ್ದೀನಿ ಅನ್ನೋ ಮಟ್ಟಿಗೆ ಪತ್ರವನ್ನು ಬರೆದಿದ್ರು. ಇದೀಗ ಆ ಪತ್ರವನ್ನು ಜುಲೈ 6ರ ಒಳಗೆ ಅಂಗೀಕಾರವನ್ನು ಅಂದರೆ ವಾಪಸ್ ಪಡೆದೇ ಹೋದರೆ ರಾಜೀನಾಮೆಯನ್ನು ಅಂಗೀಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಗೃಹ ಇಲಾಖೆ ತೀರ್ಮಾನವನ್ನು ಮಾಡಿದೆ. ಭರಮನಿ ರಾಜೀನಾಮೆಗೆ ಬಿಜೆಪಿ ಕಾರಣನ? ಭರಮನಿ ಸ್ವಂತ ವಿಚಾರಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಆರೋಪ. ನಾರಾಯಣ ಭರಮನಿ ಅವರ ರಾಜೀನಾಮೆ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಬಿಜೆಪಿ ಕುಮ್ಮಕ್ಕಿನಿಂದ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಪತ್ರ ಬರೆದಿರಬಹುದು ಅಂತ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಆರೋಪ ಮಾಡಿದ್ದಾರೆ. ಈ ಘಟನೆ ಆಗಿ 2-3 ತಿಂಗಳು ಆಗಿದೆ. ಆಗಲೇ ರಾಜೀನಾಮೆ ಕೊಡಬಹುದಿತ್ತು. ಆಗ ಕೊಡದೆ ಈಗ ಯಾಕೆ ಕೊಟ್ಟರು? ಭರಮನಿ ಅವರ ಸ್ವಂತ ವಿಚಾರಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿಯವರು ನಮ್ಮ ಪಕ್ಷಕ್ಕೆ ತೇಜೋವಧೆ ಮಾಡೋಕೆ ಹೀಗೆ ಮಾಡಿಸಿರಬೇಕು ಅಂತ ಆರೋಪಿಸಿದ್ದಾರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ಭರಮನಿ ಜೊತೆ ಸಿಎಂ ಗೃಹ ಸಚಿವರು ಮಾತನಾಡಿದ್ದಾರೆ. ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ ಅಂದ್ರು. ಇನ್ನು MLC ಸಿಟಿ ರವಿ ಟ್ವಿಟರ್ನಲ್ಲಿ ಪ್ರತಿಕ್ರಿಯಿಸಿ ಇನ್ನೆಷ್ಟು ಅಧಿಕಾರಿಗಳು ಬಲಿಯಾಗಬೇಕು ಅಂತ ಪ್ರಶ್ನಿಸಿದ್ದಾರೆ. ಅವ್ರಿಗೆ ಅಷ್ಟು ಬೇಜಾರಾಗಿ CM ಮೇಲೆ ಅಸಮಾಧಾನ ಆಗಿದ್ರೆ ಅವಾಗಲೇ ಕೊಡಬೇಕಾಯಿತು. 2-3 ತಿಂಗಳು ಯಾಕೆ ವೆಯ್ಟ್ ಮಾಡಬೇಕಾಯಿತು? ಅವ್ರದ್ದೇನೋ ಸ್ವಂತ ಏನೋ ಕಾರಣದಿಂದ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಈ ವಿರೋಧ ಪಕ್ಷದವರು ಅದು ದೊಡ್ಡ ಇಶ್ಯೂ ಮಾಡಿ ಅದನ್ನು ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಹೊರತಾಗಿ ಅದಕ್ಕೂ ಸಂಬಂಧ ಇಲ್ಲ. ಚೀಫ್ ಮಿನಿಸ್ಟರ್ ಹೊಡೆಯೋಕ್ಕೂ ಸುಮ್ಮನೆ ಹಿಂಗೆ ಅಂದಿದ್ದು ಅಷ್ಟೇ, ಹೊಡೆಯೋಕ್ಕೇನು ಅವ್ರೇನು ಹೋಗಿಲ್ಲ. ನನಗೆ ಅವ್ರ ಲೆಟ್ರ್ ಬರೆದಿದ್ದಾಗಲಿ ಇದಾಗಲಿ ಗೊತ್ತಿಲ್ಲ. ಮಾಧ್ಯಮದಲ್ಲಿ ನಾನು ಬೆಳಗ್ಗೆ ನೋಡಬೇಕಾದ್ರೆ ಇದು ಬಂತು. ನಿನ್ನೆ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದಾರಲ್ಲ. ಹೋಮ್ ಮಿನಿಸ್ಟ್ರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ VRS ತಗೊಳ್ಳಿಕ್ಕೆ ಬಿಡೋದಿಲ್ಲ, ನಾವು ಕರೆದು ಮಾತಾಡ್ತೀವಿ ಅಂತ ಹೇಳಿದಾರಲ್ಲ. ಒಟ್ನಲ್ಲಿ ಸಿಎಂ ನಡೆಯಿಂದ ಬೇಸರಗೊಂಡು ಸ್ವಯಂ ನಿವೃತ್ತಿಗೆ ಪತ್ರ ಬರೆದಿದ್ದ ASP ನಾರಾಯಣ ಭರಮನಿ ಮತ್ತೆ ಕೆಲಸಕ್ಕೆ ಹಾಜರಾಗಿದ್ದಾರೆ. ಆದರೆ ಗೃಹ ಇಲಾಖೆಯ ಮುಂದಿನ ನಡೆ ಏನು ಅನ್ನೋದು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.